ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್. ಉನ್ನತ ದೇವ ನೀನೇ, ನಿಮ್ಮನ್ನೇ ಆರಾಧಿಸುವೆ. ಪರಿಶುದ್ಧ ದೇವ ನೀನೇ, ನಿಮ್ಮನ್ನೇ ಆರಾಧಿಸುವೆ. ಪಾಪದಿಂದ ಬಿಡಿಸಿರುವೆ, ನಿಮ್ಮನ್ನೇ ಆರಾಧಿಸುವೆ. ನನ್ನ ಪರಿಶುದ್ಧ ಮಾಡಿರುವೆ, ನಿಮ್ಮನ್ನೇ ಆರಾಧಿಸುವೆ. ಮಹಿಮೆಯ ರಸನೆ ನಿನ್ನ ಆತ್ಮದಿ ಆರಾಧಿಸುವೆ. ಪರಲೋಕ ರಾಜನೆ ನಿನ್ನ ನಿತ್ಯವೂ ಆರಾಧಿಸುವೆ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿನದ ಮುಂಜಾನೆಯ ಜೀವ ಸ್ವರ ಕೀರ್ತನೆಗಳು 48. ಸಿಯೋನ್ ಶಿಖರ ಪವಿತ್ರವಾದುದು, ದೇವರು ವಾಸ ಮಾಡುವ ಮಂದಿರ, ದೇವರ ಒಂದು ಅಭಿಷೇಕದ ಸ್ಥಾನ ಪರಿಶುದ್ಧವಾದುದು, ಪವಿತ್ರವಾದುದು, ಮಹೋನ್ನತವಾದುದು, ಘನಗಾಂಭೀರ್ಯ ಉಳ್ಳದು, ಮಹಿಮೆಯ ಸ್ಥಾನ ಎಂಬುದಾಗಿ. ಸರ್ವಸ್ತುತಿಗೆ ಪಾತ್ರ ಪ್ರಭುವು ಪರಮೋನ್ನತ. ದೇವನಗರದಲ್ಲಿ ಆತನ ಪವಿತ್ರ ಪರ್ವತ. ದೇವನಗರ, ದೇವರು ವಾಸ ಮಾಡುವ ಸ್ಥಳ ಪರಿಶುದ್ಧ ಪರಿಶುದ್ಧ ಅತಿ ಪರಿಶುದ್ಧವಾದುದು. ಪ್ರಕಟಣಾ ಗ್ರಂಥ 4ನೇ ಅಧ್ಯಾಯದಲ್ಲಿ ಯೋಹಾನರಿಗೆ ದೇವದೂತನು ಸ್ವರ್ಗೀಯ ಸಿಂಹಾಸನವನ್ನು ತೋರಿಸುವಾಗ ಸರ್ವೇಶ್ವರನು ಸಿಂಹಾಸನ ರೂಢನಾಗಿದ್ದನು. ಆತನ 4 ಕಡೆ ಕೆರೂಬಿಗಳು ದೇವರನ್ನ ಎಡೆಬಿಡದೆ ಸ್ತುತಿಸುತ್ತಾ ಮಹಿಮೆ ಪಡಿಸುತ್ತಾ ಆರಾಧಿಸುತ್ತಿದ್ದವು. ಆ ಕೆರೂಬಿಗಳು, ಆ ಜೀವಿಗಳು, 4 ಜೀವಿಗಳು, ಅವರ ಶರೀರವಿಡೀ ಕಣ್ಣುಗಳು, 6 ರೆಕ್ಕೆಗಳು. ಅದ್ಭುತಕರವಾದಂಥ ಒಂದು ದೃಶ್ಯ. ಲಕ್ಷೋಪಲಕ್ಷ ಕೋಟ್ಯಾನು ಕೋಟಿ ದೇವದೂತರುಗಳು ಎಡೆ ಬಿಡದೆ ದೇವರನ್ನು ಆರಾಧಿಸುತ್ತಿದ್ದರು. 12 ಮಂದಿ ಸಭಾ ಪ್ರಮುಖರು ತಮ್ಮ ಚಿನ್ನದ ಕಿರೀಟವನ್ನು ತೆಗೆದಿಟ್ಟು ತಮ್ಮ ಸಿಂಹಾಸನವನ್ನು ಬಿಟ್ಟು ಸಿಂಹಾಸನ ರೂಢನಾಗಿದ್ದ ಸರ್ವೇಶ್ವರನಿಗೆ ಸಾಷ್ಟಾಂಗವರಿಗೆ ಅಡ್ಡಬಿದ್ದು ಆರಾಧಿಸಿದರು. ಅಂತ ಮಹಿಮೆಯ ದೇವರು, ಆತ ದೇವನಗರ ಪರಿಶುದ್ಧವಾದುದು ಎಂಬುದಾಗಿ. ಎತ್ತರದಲ್ಲಿ ಸುಂದರ, ಉತ್ತರದಲ್ಲಿ ಸಿಯೋನ್ ಶಿಖರ, ಆನಂದದಾಯಕ ರಾಜಾದಿ ರಾಜನ ನಗರ. ರಾಜಾದಿ ರಾಜನು ವಾಸ ಮಾಡುವ ಸ್ವರ್ಗಲೋಕ. ಅಲ್ಲಿ ಶಾಪವಿಲ್ಲ, ಕಣ್ಣೀರಿಲ್ಲ, ದುಃಖವಿಲ್ಲ. ಅಲ್ಲಿರುವುದೆಲ್ಲವೂ ಪರಿಶುದ್ಧವಾದುದು. ಅದರ ಕೋಟೆ ಕೊತ್ತಲಗಳ ನಡುವೆ ದೇವನು ತಾನೇ ಸುಭದ್ರ ದುರ್ಗವೆಂದು ತೋರುವೆನು. ಪ್ರಕಟಣಾ ಗ್ರಂಥ 20:21 ಆ ದೇವರ ಆಲಯದ ಆಳ, ಅಗಲ, ಉದ್ದ, ಎತ್ತರ ಅವುಗಳ ಕುರಿತು ಯೋಹಾನರು ಅದನ್ನು ದರ್ಶನದ ಮೂಲಕ ಕಂಡು ಬರೆಯಲ್ಪಟ್ಟಿದ್ದಾರೆ. ದಾನಿಯೇಲ ದೇವರನ್ನು ನೋಡುವಾಗ ದೇವರ ಕಾಲುಗಳ ಕೆಳಗಡೆ ಅಗ್ನಿಯ ನದಿ ಹರಿಯುತ್ತಿತ್ತು. ದೇವರು ದಹದಹಿಸುವ ಅಗ್ನಿಯಾಗಿದ್ದಾರೆ ಎಂಬುದಾಗಿ. ಕೂಡಿದರೊಂದಾಗಿ ರಾಜರುಗಳು ದಾಳಿ ಮಾಡಬಂದರು, ನೋಡಿ ನಿಬ್ಬೆರಗಾದರು, ತಲ್ಲಣಗೊಂಡು ಓಡಿ ಹೋದರು. ನಡುಗುವಂತಾಯಿತಲ್ಲಿ ಗಡಗಡನೆ ಪ್ರಸವ ವೇದನೆಯಿಂದ ಆಯಿತವರಿಗೆ. ಈ ಯೆಹೋಶುವನ ವಿರುದ್ಧ 7 ರಾಜರುಗಳು ಯುದ್ಧಕ್ಕೆ ಬಂದಾಗ, ಅವರಿಗೆ ವಿರುದ್ಧವಾಗಿ ಶತ್ರು ಸೈನ್ಯ ಬಂದಾಗ, ದೇವರ ಮಹಿಮೆ ಅವರ ಮಧ್ಯದಲ್ಲಿ ಕಾರ್ಯ ಮಾಡಿದಾಗ ಶತ್ರುಗಳು ಗಲಿಬಿಲಿಗೊಂಡರು, ತಲ್ಲಣಗೊಂಡರು, ಭಯಭ್ರಾಂತರಾಗಿ ಓಡಿ ಹೋದರು. ದೇವರೇ ಇಸ್ರಾಯೇಲರ ಪರವಾಗಿ ಯುದ್ಧ ಮಾಡುತ್ತಾರೆ ಎಂದು ಅವರು ಅರಿತುಕೊಂಡರು. ತಾರ್ಷೀಷ್ ನಾಡಿನ ದೊಡ್ಡ ದೊಡ್ಡ ಹಡಗುಗಳು ಚಂಡಮಾರುತದಿಂದ ಪುಡಿ ಪುಡಿ ಮಾಡಿದೆ ನೀನು. ಕಿವಿಯಾರೆ ಕೇಳಿದಂತೆಯೇ ಕಣ್ಣಾರೆ ಕಂಡೆವು. ಸರ್ವಶಕ್ತ ಪ್ರಭುವನ್ನು ದೇವನಗರದಲ್ಲಿ ಕಂಡೆವು. ಸರ್ವಶಕ್ತ ಪ್ರಭುವನ್ನು ಕಂಡೆವು. ಆತನು ದೇವರ ನಗರದಲ್ಲಿ ವಾಸಿಸುವುದನ್ನು ನಾವು ಕಿವಿಯಾರೆ ಕೇಳಿದ್ದೆವು, ಆದರೆ ಕಣ್ಣಾರೆ ಕಂಡೆವು. ಈ ಕಣ್ಣಾರೆ ಕಂಡೆವು, ಕಿವಿಯಾರೆ ಕೇಳಿದೆವು 2 ಘಟನೆಗಳು ನೆನಪಿಗೆ ಬರ್ತಾ ಇದೆ ಪವಿತ್ರಾತ್ಮರ ಕೃಪೆಯಿಂದ. ಒಂದು, ಪ್ರವಾದಿ ಯೆಶಾಯನ ಗ್ರಂಥ 6ನೇ ಅಧ್ಯಾಯದಲ್ಲಿ ಆತನು ದೇವರ ಆಲಯದಲ್ಲಿ ಪವಿತ್ರಾತ್ಮ ಭರಿತನಾಗಿ ಪ್ರಾರ್ಥನೆ ಮಾಡುತ್ತಿರುವ ಸಮಯದಲ್ಲಿ ಅವನಿಗೆ ಸ್ವರ್ಗೀಯ ದರ್ಶನ ಒಂದು ಕಂಡು ಬಂದಿತು. ಪರಿಶುದ್ಧರು ಪರಿಶುದ್ಧರು ಪರಿಶುದ್ಧರು, ಸಿಂಹಾಸನ ರೂಢನಾದ ದೇವರು ಪರಿಶುದ್ಧರು ಎಂದು ಆ 4 ಜೀವಿಗಳು ಸತತವಾಗಿ ದೇವರನ್ನ ಸ್ತುತಿ ಮಾಡುವುದನ್ನು ದರ್ಶನದಲ್ಲಿ ಕಂಡ ಪ್ರವಾದಿ ಯೆಶಾಯನು, ಅಯ್ಯೋ ನಾನು ಪಾಪಿ, ಇನ್ನು ನಾನು ಬದುಕುವುದಿಲ್ಲ, ಸಾಯುವುದೇ ಅಷ್ಟೇ ನನಗೆ ಮೀಸಲು. ಆ ಪರಿಶುದ್ಧನಾದ ದೇವರನ್ನು ನನ್ನ ಅಶುದ್ಧವಾದ ಕಣ್ಣುಗಳು ಕಂಡವಲ್ಲ, ಇದುವರೆಗೂ ಕಿವಿಯಾರೆ ಕೇಳಿದ್ದೆ, ಆದರೆ ಈಗ ನನ್ನ ಕಣ್ಣಾರೆ ಕಂಡೆ ಎಂದು ಹಲುಬುವುದನ್ನು ನಾವು ನೋಡುತ್ತೇವೆ. ಅದೇ ರೀತಿಯಲ್ಲಿ ಪ್ರಭು ಯೇಸು ಯೋಹಾನನು ಬರೆದ ಶುಭ ಸಂದೇಶ 4ನೇ ಅಧ್ಯಾಯದಲ್ಲಿ ಸಮಾರತಿ ಹೆಂಗಸು ಯೇಸುವನ್ನು ದರ್ಶಿಸಿದ ನಂತರ ತನ್ನ ಜನರಿಗೆ ಓಡಿ ಹೋಗಿ ಹೇಳುತ್ತಾಳೆ, ನನ್ನ ಜೀವನದಲ್ಲಿ ನಡೆದ ಘಟನೆಗಳನ್ನು ಇದ್ದಂತೆ ಇದ್ದ ಹಾಗೆ ಹೇಳಿದ ಪ್ರವಾದಿ, ಮೆಸ್ಸಿಯ, ಲೋಕೋದ್ಧಾರಕ, ಅಭಿಷಕ್ತ
ದೇವರನ್ನು ನಾನು ಕಂಡುಕೊಂಡೆ ಎಂಬುದಾಗಿ. ಆಕೆಯ ಮಾತುಗಳನ್ನು ಕೇಳಿ ಇಡೀ ಊರಿನ ಜನ ಯೇಸುವಿನ ಬಳಿ ಬಂದು ಕುಳಿತುಕೊಂಡರು. ಅವರು ಆ ಮಹಿಳೆಗೆ ಹೇಳುತ್ತಾರೆ, ನೀನು ಹೇಳಿದುದನ್ನು ನಾವು ಕಿವಿಯಾರೆ ಕೇಳಿದೆವು, ಅಷ್ಟಕ್ಕೆ ನಾವು ನಂಬಲಿಲ್ಲ. ಆದರೆ ಈಗ ನಾವು ಬಂದು ಕಣ್ಣಾರೆ ಅಭಿಷಕ್ತನಾದ ಲೋಕೋದ್ಧಾರಕನನ್ನು ಕಂಡುಕೊಂಡೆವು ಎಂಬುದಾಗಿ. ಆದ ಕಾರಣ ಇವತ್ತು ನಾವು ದೇವರ ಕುರಿತು ಕೇಳುವುದು ಮಾತ್ರವಲ್ಲ, ಆತನನ್ನು ಕಣ್ಣಾರೆ ನೋಡಬೇಕು. ಆತನ ಒಂದು ಪ್ರಸನ್ನತೆ ನಮ್ಮ ಶರೀರದಲ್ಲಿ ಅನುಭವಿಸಬೇಕು. ನಮ್ಮ ಕಣ್ಣುಗಳು ತೆರೆಯಲ್ಪಡಬೇಕು. ಎಫಾತ, ಆತನ ಕಿವಿಗಳು ತೆರೆಯಲ್ಪಟ್ಟಾಗ ನಾಲಿಗೆ ಸರಾಗವಾಗಿ ಮಾತನಾಡಿದ ರೀತಿಯಲ್ಲಿ ಇವತ್ತು ನಮ್ಮ ಕಣ್ಣುಗಳು ಸಹ ತೆರೆಯಲ್ಪಡಬೇಕು. ಹೇಗೆ ಎಲಿಷ ಪ್ರವಾದಿ ತನ್ನ ಶಿಷ್ಯ ಗೇಹಜಿಗೆ ಪ್ರಾರ್ಥನೆ ಮಾಡಿದಾಗ ಅವನ ಕಣ್ಣುಗಳು ತೆರೆದೆವು. ಅವನು ಕೇಳಿದ್ದನ್ನು ಕಣ್ಣಾರೆ ದೇವದೂತರುಗಳು ಅಗ್ನಿಮಯವಾದ ರಥದಲ್ಲಿ ಸಂರಕ್ಷಕ ದೂತರನ್ನು ಕಂಡುಕೊಂಡ. ಇಂಥ ಒಂದು ಅನುಭವ ನಮಗೆ ಆಧ್ಯಾತ್ಮಿಕವಾದ ಬೆಳವಣಿಗೆಯಲ್ಲಿ ಉಂಟಾಗಬೇಕು. ನಿನ್ನ ಅಚಲ ಪ್ರೀತಿಯನ್ನು ದೇವ ಸ್ಮರಿಸುವೆವು, ನಿನ್ನ ಮಹಾ ದೇವಾಲಯದಳು ಅದನ್ನು ಧ್ಯಾನಿಸುವೆವು. ನಿನ್ನ ನಾಮದಂತೆ ನಿನ್ನ ಹೊಗಳಿಕೆ ಮುಟ್ಟುತ್ತಿದೆ ಜಗದ ಎಲ್ಲೆಗೆ. ದೇವ ನೀತಿ ಭರಿತ ನಿನ್ನ ಆಳ್ವಿಕೆ. ದೇವರ ಆಳ್ವಿಕೆ ಪಕ್ಷಪಾತವಲ್ಲ, ನ್ಯಾಯಯುತವಾದುದು, ಯಥಾರ್ಥವಾದುದು, ನೀತಿ ಭರಿತವಾದುದು. ದೇವರ ನೀತಿ ಪ್ರಭು ಯೇಸು ಆಗಿದ್ದಾರೆ. ದೇವರ ಬಲಗೈ ಪ್ರಭು ಯೇಸು ಆಗಿದ್ದಾರೆ. ದೇವರ ಒಂದು ಎಲ್ಲ ಕಾರ್ಯಗಳನ್ನು, ಈ ಚಿತ್ತವನ್ನು ಈ ಲೋಕದಲ್ಲಿ ನೆರವೇರಿಸಿಕೊಟ್ಟವರು ನೀತಿಯ ಪ್ರಭು ಯೇಸುವಾಗಿದ್ದಾರೆ. ಆತನ ನೀತಿ ಜಗದ ಎಲ್ಲೆಡೆ ಆತನ ನಾಮ ಪ್ರಸಿದ್ಧವಾಗಿದೆ. ಫಿಲಿಪ್ಪ 2:8 ಮೇಲ್ಪಟ್ಟು ಶಿಲುಬೆಯ ಮರಣ ಪರ್ಯಂತ ಪ್ರಭು ಯೇಸು ತಂದೆ ದೇವರ ಚಿತ್ತಕ್ಕೆ ವಿಧೇಯರಾದ ಕಾರಣ ಎಲ್ಲ ನಾಮಕ್ಕಿಂತಲೂ ಶ್ರೇಷ್ಠವಾದ ನಾಮ, ಉನ್ನತೋನ್ನತ ನಾಮ, ಮಹಿಮೆಯ ನಾಮ, ಆಶೀರ್ವಾದದ ನಾಮ, ಅಭಿಷೇಕದ ನಾಮ, ರಕ್ಷಣೆಯ ನಾಮ ಯೇಸು ಎಂಬ ನಾಮವನ್ನು ಕೊಡಲಾಯಿತು. ಆ ನಾಮದ ಮೂಲಕ ತಂದೆ ದೇವರಿಗೆ ಮಹಿಮೆಯನ್ನು ಜನರು ಸಲ್ಲಿಸುವರು ಎಂಬುದಾಗಿ. ಪ್ರಭು ಯೇಸುವಿನ ನಾಮಕ್ಕೆ ಸದಾಕಾಲ ಸ್ತುತಿ ಸ್ತೋತ್ರ ಮಹಿಮೆ ಉಂಟಾಗಲಿ. ಸಿಯೋನ್ ಪಟ್ಟಣಿಗರು ಹರ್ಷಗೊಳ್ಳಲಿ, ಯಹೂದ್ಯ ನಗರಗಳು ಆನಂದ ಪಡಲಿ, ನಿನ್ನ ನ್ಯಾಯವನ್ನು ನೆನಪಿಸಿಕೊಳ್ಳಲಿ. ಸಂಚಾರ ಮಾಡಿರಿ ಸಿಯೋನ್ ನಗರದಳು, ಮಾಡಿರಿ ಪ್ರದಕ್ಷಿಣೆ ಅದರ ಸುತ್ತಲೂ, ಲೆಕ್ಕವಿಲ್ಲದಿವೆ ನೋಡಿ ಗೋಪುರಗಳು. ಆಗ ತಿಳಿಸಿರಿ ಮುಂದಣ ಪೀಳಿಗೆಗೆ, ಈತನೇ ನಮ್ಮ ದೇವನು, ಯುಗ ಯುಗಕ್ಕೂ. ನಿಮ್ಮ ಮುಂದಣ ಪೀಳಿಗೆಗೆ ದೇವರು ಮಹತ್ ಕಾರ್ಯಗಳು, ದೇವರು ಮಾಡಿದ ಅದ್ಭುತ ಕಾರ್ಯಗಳು, ಪ್ರವಾದಿಗಳ ಜೀವನ, ಪ್ರೇಷಿತರ ಜೀವನ ಮಾತ್ರವಲ್ಲ, ನಮ್ಮ ಒಬ್ಬೊಬ್ಬರ ವೈಯಕ್ತಿಕ ಜೀವನದಲ್ಲಿ ದೇವರು ಮಾಡಿದ ಪ್ರತಿ ದಿನ ಪ್ರತಿ ಗಳಿಗೆ ಪ್ರತಿ ಕ್ಷಣ ದೇವರ ಸೌಖ್ಯ, ದೇವರ ಬಿಡುಗಡೆ, ದೇವರ ಆಶೀರ್ವಾದ, ದೇವರ ಜೀವ, ದೇವರ ಉಪಕಾರಗಳನ್ನು ನಾವು ಪಡೆದುಕೊಳ್ಳುತ್ತಿದ್ದೇವೆ. ಅದನ್ನು ಬಚ್ಚಿಟ್ಟುಕೊಳ್ಳಬೇಡ. ರಾಜನ ಮಹತ್ ಕಾರ್ಯಗಳನ್ನು ನೀನು ಗುಟ್ಟಾಗಿಟ್ಟುಕೋ, ಆದರೆ ದೇವರ ಉಪಕಾರಗಳನ್ನು ಸ್ಮರಿಸಿಕೋ. ಒಂದನ್ನು ಮರೆಯದೆ ನೆನಪಿಗೆ ತಂದುಕೊಂಡು ನಿನ್ನ ಮಕ್ಕಳಿಗೆ ಇದರ ಕುರಿತು ಹೇಳು. ಮುಂದಣ ಪೀಳಿಗೆಗೆ ದೇವರ ಮಹಿಮೆಯ ಕುರಿತು ನಾವು ಸಾರಲೇಬೇಕಾಗಿದೆ. ನಮಗೀತ ಮಾರ್ಗದರ್ಶಕ, ತಲತಲಾಂತರಕ್ಕೂ ಯುಗ ಯುಗಾಂತರಕ್ಕೂ ನಮಗೆ ಈತ ಮಾರ್ಗದರ್ಶಕ, ನಮ್ಮ ಪರಿಪಾಲಕ, ನಮ್ಮ ದೇವರು. ಒಂದು ಕ್ಷಣ ಕಾಲ ನಾವು ನಮ್ಮ ಕಣ್ಗಳನ್ನು ಮುಚ್ಚೋಣ. ಕರ್ತರಾದ ಯೇಸುವೇ, ಮುಂಜಾನೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿಯವರ ಕುಟುಂಬಗಳನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ. ರಾಜಾದಿರಾಜ, ಪ್ರಭುಗಳ ಪ್ರಭು, ಮಹಿಮೆಯ ಅರಸನು, ಆಕಾಶವೇ ನನ್ನ ಸಿಂಹಾಸನ, ಭೂಮಿ ನನ್ನ ಪಾದಪೀಠ ಎಂದು ನುಡಿದಿರುವ ಬಲಾಢ್ಯನಾದ ದೇವರು ನಮ್ಮ ದೇವರು. ಆದ್ದರಿಂದ ನಾವು ಧೈರ್ಯದಿಂದಿರೋಣ. ಈತನೇ ನಮ್ಮ ದೇವರು, ಸರ್ವಶಕ್ತನು, ಸೈನ್ಯಗಳ ಕರ್ತನು, ಸೌಖ್ಯದಾಯಕ, ಪಾಪ ವಿಮೋಚಕ, ನಮ್ಮ ರಕ್ಷಕ. ಆಕಾಶದ ಕೆಳಗೆ ಭೂಮಿಯ ಮೇಲೆ ಯಾವ ನಾಮದಿಂದಲೂ ಅಲ್ಲ, ಯೇಸು ನಾಮದಿಂದಲೇ ನಮಗೆ ಜೀವೋದ್ಧಾರ ಮತ್ತು ರಕ್ಷಣೆ ಉಂಟಾಯಿತು. ಯೇಸುವಿನ ಗಾಯಗಳಿಂದ ನಮ್ಮ ರೋಗಗಳು ಗುಣವಾಯಿತು. ಯೇಸುವಿನ ನಾಮದಲ್ಲಿ ನಾವು ಪಾಪಕ್ಷಮೆಯನ್ನು ಪಡೆದುಕೊಂಡೆವು. ಯೇಸುವಿನ ಶಿಲುಬೆ ಮರಣದ ಮೂಲಕ ನಾವು ನಿತ್ಯ ಜೀವಕ್ಕೆ ಬಾಧ್ಯಸ್ಥರಾದೆವು. ಈತನೇ ನಮ್ಮ ದೇವರು ಎಂದು ಮುಂದಣ ಪೀಳಿಗೆಗೆ, ನಮ್ಮ ಸಂತತಿ ಸಂತಾನಕ್ಕೆ ನಾವು ಸಾರುವಂಥ ಅಭಿಷೇಕ ನಮ್ಮೊಬ್ಬೊಬ್ಬರಿಗೆ ಉಂಟಾಗಲಿ. ಆತನು ನಮ್ಮನ್ನು ನಿತ್ಯವೂ ಮುನ್ನಡೆಸುವ ದೇವರು. ಯೆಶಾಯ 58:11 ನಾನು ನಿಮ್ಮನ್ನು ನಿತ್ಯವೂ ಮುನ್ನಡೆಸುತ್ತಾ, ಸಮತಟ್ಟಾದ ಮಾರ್ಗದಲ್ಲಿ ಮುನ್ನಡೆಸುತ್ತಾ, ನೀರೆರೆದ ತಂಪಾದ ತೋಟದಂತೆ, ಜೀವಜಲದ ಬುಗ್ಗೆಯಂತೆ ನಿಮ್ಮ ದೇಹಾತ್ಮಗಳು ಪರಿಶುದ್ಧಾತ್ಮರಲ್ಲಿ ನೂತನವಾಗಿ ಅಭಿಷೇಕಿಸಿ ಸಮೃದ್ಧಿಯಲ್ಲಿ, ಆರೋಗ್ಯದಲ್ಲಿ, ಸುಕ್ಷೇಮದಲ್ಲಿ ಮುನ್ನಡೆಸಲ್ಪಡುವಂತಾಗಲಿ. ಕೀರ್ತನೆ 23:6 ಶುಭವೂ ಕೃಪೆಯು ಒಂದು ದಿನ ಅಲ್ಲ, 2 ದಿನವಲ್ಲ, ನಮ್ಮ ಜೀವಮಾನ ಕಾಲವೆಲ್ಲ ನಮ್ಮನ್ನು ಹಿಂಬಾಲಿಸಿ ಬರುವುದು. ನಾವಾದರೂ ಆತನ ಆಲಯದಲ್ಲಿ ಆತನನ್ನು ಮಹಿಮೆಪಡಿಸುತ್ತಾ ಆತನ ನಾಮವನ್ನು ಹೊಗಳಿ ಕೊಂಡಾಡುವೆವು. ದೇವರ ವಾಕ್ಯ ಅನುದಿನವೂ ನಮ್ಮೊಂದಿಗಿದ್ದು ನಮ್ಮನ್ನು ಮುನ್ನಡೆಸಲ್ಪಡುವಂತಾಗಲಿ.
ಆತನ ಸತ್ಯತೆ, ಆತನ ಕರುಣೆ, ಆತನ ಕೃಪೆ ದಿನ ದಿನವೂ ನೂತನವಾದುದು. ಆ ನೂತನವಾದ ಕೃಪಾಶೀರ್ವಾದಗಳಿಂದ, ನೂತನವಾದ ಸ್ವರ್ಗೀಯ ವರದಾನಗಳಿಂದ ನಮ್ಮನ್ನು ನಮ್ಮ ಕುಟುಂಬವನ್ನು ಯಥೇಚ್ಛವಾಗಿ ಆಶೀರ್ವದಿಸಿ ಅಭಿಷೇಕದಲ್ಲಿ ಮುನ್ನಡೆಸುವ ನನ್ನ ಯೇಸು, ನನ್ನ ರಕ್ಷಣೆಗೆ ರಕ್ಷಕ ಯೇಸುವಿಗೆ ಜಯಕಾರವಾಗಲಿ. ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ. ಆಮೇನ್. ಗಾಡ್ ಬ್ಲೆಸ್ ಯು. ಈ ವಿಡಿಯೋ ಲಿಂಕನ್ನು ಪರರಿಗೂ ಶೇರ್ ಮಾಡಿ ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳಿ. ದೇವರು ನಿನ್ನೆ ನಡೆಸಿದವರು ಮಾತ್ರವಲ್ಲ, ಇಂದು ನಡೆಸುವವರು ಮಾತ್ರವಲ್ಲ, ಅನುದಿನ ಪ್ರತಿನಿತ್ಯ ನಮ್ಮನ್ನು ಆತ ತನ್ನ ಕಣ್ಮಣಿಯಂತೆ, ಕಣ್ಣುಗುಡ್ಡೆಯಂತೆ ಪೋಷಿಸಿ ಪರಾಂಬರಿಸುವವರಾಗಿದ್ದಾರೆ. ಶುಭವೂ ಕೃಪೆಯು ನಮ್ಮ ಜೀವಮಾನ ಕಾಲವೆಲ್ಲ, ನಾವು ಬದುಕಿರುವ ಕಾಲವೆಲ್ಲ ನಮಗೆ ಯೇಸು ನಾಮದಲ್ಲಿ ಶುಭವೇ ಉಂಟಾಗುವುದು. ಥ್ಯಾಂಕ್ ಯು.